बेकायदेशीर अश्लील व अभद्र गाणी रचून ती सार्वजनिक ठिकाणी गाऊन त्यांना लोकगीतांचे स्वरूप देत युवकांची दिशाभूल करणाऱ्या, सामाजिक सलोखा बिघडवणाऱ्या आणि उत्तर कर्नाटकाची संस्कृती दूषित करणाऱ्या सर्व समाजकंटकांविरोधात कठोर कारवाई करण्यात यावी अशी मागणी करत सोमवारी श्रीनिवास गौडा पाटील यांनी प्रादेशिक आयुक्तांकडे निवेदन सादर केले। पोलीस उत्तर विभागाच्या कार्यक्षेत्रात येणाऱ्या बागलकोट, विजयपूर, बेळगाव आदी जिल्ह्यांमध्ये सामाजिक सलोखा बिघडवणारी व अशांतता निर्माण करणारी बेकायदेशीर अश्लील व अभद्र गाणी रचून ती सार्वजनिक ठिकाणी गायली जात असल्याचे सर्रास प्रकार घडत आहेत। ಉತ್ತರ ಕನ್ನಡ ಸಂಸ್ಕೃತಿ ಹಾಳು ಮಾಡುವಂತ ಕೆಲಸ ಸಾರ್ವಜನಿಕ ಸ್ಥಳಗಳಿಗೆ ಸಭೆ ಸಮಾರಂಭ ಉತ್ಸವ ಜಾತ್ರೆಗಳಲ್ಲಿ ತೆರೆಯ ಮೇಲೆನೆ ರಾಜಾರೋಷವಾಗಿ ಎಂದು ಆಡ್ತಾ ಇದ್ದಾರೆ। ಈ ಉದಾಹರಣೆ ಇವೆಲ್ಲ ಕಡದರ ಕಲೀಲಿ ನಿಮ್ಮ ಬರಲಿ ಇಂಥವು ಅನ್ನೋದು ಮತ್ತು ಅಸಭ್ಯವಾಗಿ ಇನ್ನೂ ಕೆಲವೊಂದು ಅಸಭ್ಯವಾಗಿ ಹೆಣ್ಣಿನ ಬಗ್ಗೆ ಗೌರವಚ್ಯುತಿ ಆಗುವಂತ ಕೆಟ್ಟ ಶಬ್ದಗಳು ಉಪಯೋಗ ಮಾಡ್ರ ನಮಗಿಂತ ಹೊಸ ಎನಿಸುತ್ತೆ ಸಾರ್ವಜನಿಕ ನಮಗೂ ಉಪಯೋಗ ಮಾಡಕ್ಕೆ ಹೊಸ ಎನಿಸುತ್ತೆ ಇಂಥವು ಈಗ ಇಲ್ಲಿಕಾದ್ರೆ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಶಬ್ದ ಬರ್ತಾರೆ। ಉದಾಹರಣೆ ನಮ್ಮ ಲಪಂಗ ರಾಜಾರ್ ಅಂತವ್ರು, ಮುಜಿಕ್ ಮೈಲಾರಿ, ಕೋಲೂರು ಪರಶು ಅವರು ಇವರೆಲ್ಲ ಜಾನಪದ ಸಾಹಿತ್ಯ ಗುರುತಿಸ್ಕೊಂಡಾರ। ಇವ್ರು ನಿಜವಾದ ಜಾನಪದ ಸಾಹಿತ್ಯ ಅಲ್ಲವು ಎಲ್ಲವು, ಯಾಕಂದ್ರೆ ಹಿಂದ ಹುಕ್ಕೇರಿ ಬಾಳಪ್ಪನಂತವ್ರು, ಎನ್ಗಿ ಬಾಳಪ್ಪನಂತವ್ರು ನಮ್ಮ ಭಾರತದಾದ್ಯಂತ ಹೆಸರು ಪಡೆದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಗೌರವಾನ್ವಿತ ಚಂದ್ರಶೇಖರ್ ಕಂಬಾರ್ ಸರ್ ಅವರು ಇಂಥವೆಲ್ಲ ನಿಜವಾದ ಜಾನಪದ ನೈಜ ಸಾಹಿತ್ಯವನ್ನ ನಮ್ಮ ದೇಶಕ್ಕೆ ನಾಡಿಗೆ ಒಂದು ಗೌರವನ ಕೀರ್ತಿ ತಂದವರು। ಇವು ದಾಖಿ ಆಗುವಂತ ಕೆಲಸ ಆಗ್ತಾ ಇದೆ ಈಗ, ಯಾಕಂದ್ರೆ ಇವ್ರು ನಿಜವಾಗಿ ಇವ್ರು ಈಗ ಹಾಡ್ತಾರಲ್ಲ ಇವು ಜಾನಪದ ಸಾಹಿತ್ಯನ ಅಲ್ಲ, ಜಾನಪದ ಅದು ಅಲ್ಲ ಅವು ಇವು ಇದ ಗೀತೆಗಳನ್ನ ಟ್ರ್ಯಾಕ್ಟರ್ಗಳಲ್ಲಿ ಹಚ್ಕೊಂಡು ವಿದ್ಯಾರ್ಥಿಗಳ ಒಂದು ಮಹಿಳೆಯರಿಗೆ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಭವಿಷ್ಯಕ್ಕೆ ಟಾಕಿ ಆಗತಿ, ಶಬ್ದ ಮಾಲಿನ್ಯ ಕೂಡ ಆಗತ್ತಾಕತಿ ಅದು। ಅದಕ್ಕೆ ಇದು ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳಾಗತ್ತಕತಿ। ಇದರಿಂದ ದಯವಿಟ್ಟು ಇಂಥವ್ರು ಏನು ಅಪರಾಧಿ ಪ್ರಚೋದನೆ ಮಾಡಕತ್ತಿದಾರಲ್ಲ, ಸಮಾಜ ಸ್ವಾಸ್ಥ್ಯ ಹಾಳು ಮಾಡ್ತಾರಲ್ಲ, ಇವ್ರ ವಿರುದ್ಧ ಈ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಕ್ಕಂಥ ನಮ್ಮ ಪ್ರದೇಶ ವ್ಯಾಪ್ತಿಗೆ ಬರ್ತಕ್ಕಂಥ 7 ಜಿಲ್ಲೆ ಬರ್ತಾವು, ದಯವಿಟ್ಟು ಇವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಕಾನೂನು ಕ್ರಮ ತಗೊಂಡು ಮುಂದಿನ ಪೀಳಿಗೆ ಒಂದು ಸ್ವಾಸ್ಥ್ಯವನ್ನು ಉಳಿಸಿ ಒಂದು ಉತ್ತರ ಕರ್ನಾಟಕ ಸಂಸ್ಕೃತಿ ನಿಜವಾದ ಜಾನಪದ ಕಲೆಯನ್ನು ಉಳಿಸ್ಬೇಕಂತೇಳಿ ನಾನು ಹೇಳ್ತೀನಿ। ಮತ್ತು ಆಯೋಜನೆ ಮಾಡ್ತಾರಲ್ಲ ಹೊಣೆಗಾರಲ್ರಿ, ಅಪರಾಧ ವ್ಯಾಪ್ತಿ ಒಳಗೆ ಬರ್ತಾರ ಅವರು। ಯಾಕಂತಂದ್ರ ಈಗ 296 BNS ಅದ ಹೇಳ್ತತಿ, ಸಾರ್ವಜನಿಕ ಸ್ಥಳ ಒಳಗ ಅವು ಏನ್ ಬರ್ತಾರೆ ಎಲ್ಲರಿಗೂ ಕ್ರಮ ಆಗತ್ತತ್ರಿ, ಅದೆಲ್ಲ ಆಗಬೇಕ್ರಿ ಇತ್ತಿತ್ತಲಾಗಿ ಟ್ರ್ಯಾಕ್ಟರ್ ಒಳಗೆ ಹಾಕ್ತಿದ್ರು, ಮೊದಲ ಟ್ರ್ಯಾಕ್ಟರ್ ಒಳಗೆ ಹಾಕ್ತಿದ್ರಲ್ರಿ, ಅವು ಈ ಕೆಟ್ಟದಾಗಿ ಹಾಡ್ತಾರಲ್ಲ, ಇವು ಎಲ್ಲಿಂದ ಬರ್ತಾವ ಅಂತೇಳಿ ನಾವು ಚೆಕ್ ಮಾಡಿದಾಗ ಈ ಯೂಟ್ಯೂಬ್ ಫೇಸ್ಬುಕ್ದಾಗೂ ಬರ್ತತಿ ಬರಾಕತ್ತವ್ರು। ಮಾಡಿ ಒಂದು ಹುಡುಗಿ ಪಾಪ ಒಬ್ಬ ಮಹಿಳೆ ವಿದ್ಯಾರ್ಥಿ ಕಾಂತ ಮುಸ್ಲಿ ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗಿ ಒಂದು ಶಬ್ದಗಳನ್ನು ಬಳಸಿದ್ದಕ್ಕೆ ಅದನ್ನ ಖಂಡನೆ ಮಾಡಿ ಆಕೆ ಒಂದು ಸಂದರ್ಶನ ನೀಡಿದ್ರಿ। ನಿಜವಾಗಿಲೂ ಇಂಥ ಮಹಿಳೆಯರು ಎಲ್ಲರೂ ಧ್ವನಿ ಎತ್ತಬೇಕು ಆ ರೀತಿಯೊಳಗೆ ಎಲ್ಲರೂ ಅದರಿ 5 ವರ್ಷದ ಇತ್ತೀಚ ಕಡೆ ಈಗ ನಾಟಕಗಳು ಮತ್ತು ಡಬಲ್ ಮೀನಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ। ಇವೆಲ್ಲ ಏನಾಗೈತಿ ಇತ್ತಿತ್ತಲಾಗಿ ನಿಜವಾಗಿಲೂ ಬದುಕುವ ಜೀವನಿಗೆ ದಾಖಿ ಹಾಕುವಂತ ಕೆಲಸ ಆಗತ್ತ, ಬದುಕು ಕಟ್ಟುವಂತ ಈ ಜನಸಾಮಾನ್ಯರಿಗಂತೂ ಬಹಳ ಕಷ್ಟ ಆಗ್ತಾ ಇದೆ ಇದೆಲ್ಲ। ಇಂಥ ಅಸಭ್ಯ ಅನಾಚಾರ ಶಬ್ದಗಳನ್ನು ಇದು ಮಾಡೋದ್ರಿಂದ ಅಪರಾಧಗಳು ಹೆಚ್ಚಾಗತ್ತಾವ, ಅತ್ಯಾಚಾರಿಗಳು ಹೆಚ್ಚಾಗತ್ತಾವ। ನಿಜವಾಗಿಯೂ ನಾವು ಏನೈತಿ ಸ್ವಾಸ್ಥ್ಯವನ್ನ ಕಾಪಾಡದ ಇದ್ರೆ ನಿಜವಾದ ಜಾನಪದ ಅಲ್ಲ, ಜಾನಪದ ಕಲಾವಿದ್ರ ಅಂತ ಹೇಳಿ ನಾನು ಕರೆಯಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಜಾನಪದ ಸಾಹಿತ್ಯನೇ ಅಲ್ಲ ಅದು ಮೊದಲೇಕ ಅದು ನೈಜ ಜಾನಪದ ಸಾಹಿತ್ಯ ಇತಿಹಾಸ ಇದೆ ನಿಮ್ಮ ಹೆಸರು ಶ್ರೀನಿವಾಸ್ ಗೌಡ ಪಾಟೀಲ್। बेकायदेशीर कार्यक्रम आयोजित करून समाजातील शांतता भंग करणाऱ्या विकृत समाजकंटकांविरोधात कठोर कारवाई करावी असे त्यांनी सांगितले। कृष्णा कांबळे, KMM मराठी, बेळगाव।